ಕಲಘಟಗಿ ತಾಲೂಕಿನ ಮುತಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿಸಿಗಟ್ಟಿ ತಾಂಡಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ನಾವು ಈಗಾಗಲೇ ಧಾರವಾಡ ಜಿಲ್ಲಾ ಕಚೇರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದೇವೆ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಕಲಘಟಗಿ ತಾಲೂಕಿನಿಂದ ನಾವು ಸುಮಾರು ಬಿಸಿಗಟ್ಟಿ ತಾಂಡಾದಿಂದ 10-15 ಮಂದಿ ಬಂದಿದ್ದೇವೆ ಇವತ್ತ. ನಾನು ಈಗಾಗಲೇ ನಿಮಗೆ ಮೌಖಿಕವಾಗಿ ಈ ಒಂದು ತಾಂಡಾದ ಬಗ್ಗೆ, ನೀರಿನ ಬಗ್ಗೆ ತಿಳಿಸಿದ್ದೇನೆ. ಆದ್ರೆ ಇವತ್ತಿನವರೆಗೂ ಆ ಸವಳ ನೀರು ಅನ್ನುವಂಥದ್ದನ್ನ ನಮಗೆ ಬಿಡಿಸುವಂತ ತಾಕತ್ತು ಬಂದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಅನುಷ್ಠಾನಾಧಿಕಾರಿಗಳನ್ನ ಕರೆದು ವಾಟರ್ ಸಪ್ಲೈ ಡಬಲ್ ಇರ್ಬೋದು, ವಾಟರ್ ಸಪ್ಲೈ AW ಇರ್ಬೋದು, ಮತ್ತು ಗ್ರಾಮ ಪಂಚಾಯತಿ ಮುತ್ತಿಗೆ PDO ಇರ್ಬೋದು, ಕರೆದು ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಇದರಿಂದ ರೋಗ ರುಜಿನಗಳ ಉತ್ಪತ್ತಿ ಆಗ್ತಾ ಇದೆ, ಅನಾರೋಗ್ಯದ ಸಮಸ್ಯೆ ಆಗ್ತಾ ಇದೆ. ಕೆಮ್ಮು, ಕಫ, ಜಾಯಿಂಟ್ ಪೇನು, ಕಿಡ್ನಿ ಸ್ಟೋನು, ನೀರಿನ ಮೇಲೆ ಪರದಿ ಬಂದು ಬಿಳೆ ಪರದಿ ಬರ್ತಾ ಇದೆ. ಈ ನೀರನ್ನು ಕುಡಿದ್ರೆ ಏನಾಗ್ತದೆ, ನಿಮಗೆ ಕುಡಿಯಾಕ ಆಗ್ತದೆ ಅನ್ನೋದು, ಇದು ಯಾಕಿದು ಜನಸಾಮಾನ್ಯರಿಗೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದಾಗ ನಾವು ಈ ಸಮಸ್ಯೆನ ಬಗೆಹರಿಸಿಕೊಡ್ತೇವೆ ಅಂತ ಹೇಳಿದ್ರು ಸಹಿತ ಹೇಳಿ ಹೋದವ್ರು ಇವತ್ತಿಗೂ ಬಂದಿಲ್ಲ. ಹಾಗಾಗಿ ನಾನು ಇವತ್ತ ಸಾರ್ವಜನಿಕರನ್ನ ಕರೆದುಕೊಂಡು ಜಿಲ್ಲಾ ಆಫೀಸಿಗೆ ಬಂದಿದ್ದೇನೆ. ದಯವಿಟ್ಟು ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡದೆ ಹೋದ್ರೆ ನಾವು ಮುಂದೆ ಬರ್ತಕ್ಕಂಥ ದಿವಸ ಒಳಗೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ. ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಬಳಸುವ ನೀರನ್ನ ಹೇಳಿ ಬಳಸದೇ ಇರತಕ್ಕಂಥ ನೀರನ್ನು ಕೊಡುವಂತ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನ ಯಾರಿಗೆ ಕೇಳೋದು, ನಾವು ನಮ್ಗೆ ಪ್ರಶ್ನೆ ಆಗ್ಯದ. ಎಲ್ಲಾ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ರೆ ನಾವು ಬೋರ್ ಹೊರಿಸ್ಕೊಡ್ತೇವೆ, ಅದು ಮಾಡ್ಕೊಡ್ತೇವೆ, ಇದನ್ನ ಮಾಡ್ಕೊಡ್ತೇವೆ ಅಂತಾರೆ. ಆದ್ರೆ ಬರೋರು ಯಾರು ಇಲ್ಲ, ಅಲ್ಲಿ ಬೋರು ಹೊರಿಸಿಲ್ಲ, ಆನಂತರ ನೀರು ಕೊಡುವಂತ ಒಂದು ವ್ಯವಸ್ಥೆ ಇಲ್ಲ. ವಾರ್ಡ್ ನಂಬರ್ 2 ಬಿಸಿಗಟ್ಟಿ ವಾರ್ಡ್ ನಂಬರ್ 2ರಲ್ಲಿ. ಅದಕ್ಕಾಗಿ ದಯವಿಟ್ಟು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ, ನಮಗೆ ಕುಡಿಯುವಂತ ವ್ಯವಸ್ಥೆನ, ನೀರಿನ ವ್ಯವಸ್ಥೆನ ಮಾಡ್ಕೊಡ್ಬೇಕಂತ ಹೇಳಿ.